ಮಳೆಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬೀದರ್ನಲ್ಲಿ ಅಕಾಲಿಕ ಮಳೆಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿರುವಂತದ್ದು. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ನಿರ್ನಾಮವಾಗಿದೆ. ಬೀದರ್ನ ಚಿಟ್ಗುಪ್ಪೆ ಮತ್ತು ಹುಮನಾಬಾದ್ ತಾಲೂಕಿನಲ್ಲಿ ಘಟನೆ ನಡೆದಿರುವಂತದ್ದು. ಮಾವು, ಪಪಾಯ, ಹೂವು, ಕಬ್ಬು ಇತರೆ ಬೆಳೆಗಳನ್ನು ನೀರು ಪಾಲು ಆಗಿದೆ. ಸಾಲ ಮಾಡಿ ಬೆಳೆದಿದ್ದ ಬೆಳೆ ಅಕಾಲಿಕ ಮಳೆಗೆ ಆಹುತಿ ಪಡೆದಿದೆ. ಮನೆ ಮೇಲ್ಛಾವಣಿಯ ತಗಡುಗಳು ಬಿದ್ದು ಭಾರಿ ಅನಾಹುತ ಆಗಿರುವಂತದ್ದು. ರಾಜ್ಯ ಹೆದ್ದಾರಿ ಮೇಲೆ ಮರಗಳು ಉರುಳಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಅಕಾಲಿಕ ಮಳೆಗೆ ರೈತರ ಲಕ್ಷಾಂತರ ರೂಪಾಯಿ ನಷ್ಟವಾಗಿರುವಂತದ್ದು. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರು ಕಂಗಾಲಾಗಿದ್ದಾರೆ. ಬೀದರ್ನಲ್ಲಿ ಅಕಾಲಿಕ ಮಳೆಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶ ಆಗಿರುವಂತದ್ದು. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ನಿರ್ನಾಮವಾಗಿದೆ. ಬೀದರ್ನ ಚಿಟ್ಗುಪ್ಪೆ ಮತ್ತು ಹುಮನಾಬಾದ್ ತಾಲೂಕಿನಲ್ಲಿ ಈ ಘಟನೆ ನಡೆದಿರುವಂತದ್ದು. ಮಾವು, ಪಪಾಯ, ಹೂವು, ಕಬ್ಬು ಇತರೆ ಬೆಳೆಗಳು ನೀರು ಪಾಲಾಗಿರುವಂತದ್ದು. ಸಾಲ ಮಾಡಿ ಬೆಳೆದಿದ್ದ ಬೆಳೆ ಅಕಾಲಿಕ ಮಳೆಗೆ ಆಹುತಿಯಾಗಿರುವಂತದ್ದು. ಮನೆ ಮೇಲ್ಛಾವಣಿಯ ತಗಡುಗಳು ಬಿದ್ದು ಭಾರಿ ಹಾನಿಯಾಗಿದೆ. ರಾಜ್ಯ ಹೆದ್ದಾರಿ ಮೇಲೆ ಮರಗಳು ಉರುಳಿ ಸಂಚಾರ ಅಸ್ತವ್ಯಸ್ತವಾಗಿರುವಂತದ್ದು. ಅಕಾಲಿಕ ಮಳೆಗೆ ರೈತರ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಇನ್ನು ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರು ಕಂಗಾಲಾಗಿ ಕುಳಿತಿರುವಂತದ್ದು. ಬೀದರ್ನ ಚಿಟ್ಗುಪ್ಪೆ ಹಾಗೂ ಹುಮನಾಬಾದ್ ತಾಲೂಕಿನಲ್ಲಿ ಅಕಾಲಿಕ ಮಳೆಗೆ ರೈತರ ಲಕ್ಷಾಂತರ ರೂಪಾಯಿ ಬೆಳೆ ಮಣ್ಣು ಪಾಲಾಗಿರುವಂತದ್ದು. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಪಪಾಯ, ಮಾವು, ಹೂವು, ಕಬ್ಬು ಇತರೆ ಬೆಳೆಗಳು ನೀರು ಪಾಲಾಗಿ ಸಂಪೂರ್ಣ ನಾಶವಾಗಿದೆ. ಇನ್ನು ಮನೆಯ ಮೇಲ್ಛಾವಣಿಗೆ ಹಾಕಿದ್ದ ತಗಡುಗಳು ಬಿದ್ದು ವ್ಯಾಪಕವಾಗಿ ಹಾನಿ ಆಗಿದ್ದು, ರಾಜ್ಯ ಹೆದ್ದಾರಿ ಮೇಲೆ ದೊಡ್ಡ ದೊಡ್ಡ ಮರಗಳು ಉರುಳಿ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಅಕಾಲಿಕ ಮಳೆಗೆ ರೈತರ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದ್ದು, ಮಳೆಯಿಂದಾಗಿ ನೆಲಕ್ಕುರುಳಿದ ಕಾರಣ ರೈತರು ಕಂಗಾಲಾಗಿದೆ.
ಏನು ಬೀದರ್ನ ಚಿಟ್ಕುಪ್ಪೆ ಹಾಗೂ ಹುಮನಾಬಾದ್ ತಾಲೂಕಿನಲ್ಲಿ ಅಕಾಲಿಕ ಭಾರಿ ಮಳೆಗೆ ರೈತರು ಬೆಳೆದಿದ್ದ ಬೆಳೆಗಳು ನೀರು ಪಾಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ಶ್ರೀಮಂತರಾವ್ ಇಂಚುರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀಮಂತರಾವ್ ಇಂಚುರೆ, ಏನು ಬೀದರ್ ಮತ್ತು ಚಿಟ್ಗುಪ್ಪೆ ಮತ್ತೆ ಹುಮನಾಬಾದ್ ನಲ್ಲಿ ಅಕಾಲಿಕ ಮಳೆಗೆ ರೈತರು ಬೆಳೆದಿದ್ದ ಎಲ್ಲಾ ಬೆಳೆಗಳು ನೀರು ಪಾಲಾಗಿರುವಂತದ್ದು, ಇದರ ಕುರಿತು ಇನ್ನು ಹೆಚ್ಚಿನ ಅಪ್ಡೇಟ್ ಏನಿದೆ? ಅಕಾಲಿಕ ಮಳೆ ಬಿದ್ದಿದ್ದ ಕಡೆದು ಸುಮಾರು ಹಾನಿಯಾಗಿದೆ ಹಾಗೂ ರೈತರ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಈ ಶುಕ್ರವಾರ ರಾತ್ರಿ ಅಕಾಲಿಕ ಮಳೆ ಗಾಳಿ ಅನೇಕ ಗ್ರಾಮಗಳಲ್ಲಿ ವಾಹನ ಜಖಂಗೊಂಡಿವೆ ಹಾಗೂ ಮನೆಗಳ ಮೇಲೆ ಮರಗಳು ಉರುಳಿ ಬಿದ್ದಿವೆ. ಅಲ್ಲದೆ ಮನೆ ಮೇಲ್ಛಾವಣಿ ಹಾಕಿದ ತಗಡಗಳು ಹಾರಿ ಹೋಗಿದ್ದು ವ್ಯಾಪಕ ಹಾನಿ ಸಂಭವಿಸಿದೆ. ರಕ್ಷಿತ್ ಅವರೇ, ಇದ್ರ ಕುರಿತು ಸರ್ಕಾರ ಏನಂತ ಹೇಳಿದೆ? ಇದಕ್ಕೆ ಪರಿಹಾರ ಏನಾದ್ರು ಕೊಡ್ತೀವಿ ಅಂತ ಹೇಳಿದಾರಾ? ತಹಶೀಲ್ದಾರರು ಈಗ ನೋಡಿ, ಈ ರೈತರು ಕಂಗಾಲಾಗಿದ್ದಾರೆ. ಸಾಲ ಸೂಲ ಮಾಡಿ ಬೆಳೆದ ಬೆಳೆಗಳು ಈ ಅಕಾಲಿಕ ಮಳೆಯಿಂದ ನೆಲಕ್ಕ ಉರುಳಿವೆ. ಕಾರಣ ರೈತರು ಕಂಗಾಲಾಗಿದ್ದಾರೆ. ರಕ್ಷಿತ್ ಅವರೇ, ಈ ಚಿಟಗುಪ್ಪ ಮತ್ತು ಹುಮನಾಬಾದ್ ತಾಲೂಕಿನಲ್ಲಿ 100 ಎಕರೆ ಪ್ರದೇಶದಲ್ಲಿ ಬೆಳೆದ ಮಾವು ಮತ್ತೆ ಕಬ್ಬು ಮತ್ತು ಹೂವು, ಪಪ್ಪಾಯಿ ಇವೆಲ್ಲ ನಾಶವಾಗಿದ್ವು ಅಕಾಲಿಕ ಮಳೆಯಿಂದ. ಇದಕ್ಕೆ ತಹಶೀಲ್ದಾರ್ ಹೇಳ್ತಾ ಇದ್ದಾರೆ, ಸಮೀಕ್ಷೆ ಮಾಡಿ ಅದ್ರ ಬಗ್ಗೆದಾಗ ಡೀಟೇಲ್ಸ್ ಆಗಿ ಅಧಿಕಾರಿಗಳ ಮಾಹಿತಿ ತಗೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಅಂತ ತಿಳಿಸಿದ್ದಾರೆ. ರಕ್ಷಿತ್ ಅವರೇ, ಇವಾಗ ಅಲ್ಲಿ ಇರೋ ರೈತರು ಏನಂತ ಹೇಳ್ತಾ ಇದ್ದಾರೆ? ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬ್ಯಾಂಕಿಂದ ಸಾಲ ತಗೊಂಡು ಮತ್ತು ಪ್ರೈವೇಟ್ ಸಾಲ ತಗೊಂಡಿದೀವಿ, ಬಡ್ಡಿ ಕಟ್ತಾ ಇದ್ದೀವಿ. ಇದು ಈ ಬೆಳೆ ಮೇಲೆ ಅಪೇಕ್ಷೆ ಇಟ್ಟು ಈಗ ಅಕಾಲಿಕ ಮಳೆ ಬಂದಿದ್ದಕ್ಕಾಗಿ ತುಂಬಾ ನಿರಾಶೆ ಆಗಿದೆ. ಸರ್ಕಾರ ಏನಾದ್ರು ನೆರವಿಗೆ ಬಂದ್ರೆ ನಾವು ಬದುಕ್ತಿವಿ, ಇಲ್ಲ ಅಂದ್ರೆ ಬಹಳ ಆತ್ಮಹತ್ಯೆ ಮಾಡ್ಕೊಂಡು ಒಂದೇ ದಾರಿ ಉಳಿದಿದೆ ಅಂತ ಹೇಳ್ತಾ ಇದ್ರೆ. ಅಂದ್ರೆ ಇದು ಕುರಿತು ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಬಂದು ಏನು ಯಾವುದೇ ರೀತಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿಲ್ವಾ? ಕೊಟ್ಟಿಲ್ಲ. ನಿನ್ನೆ ಆಗಿದೆ ಅಲ್ಲ, ನಿನ್ನೆ ಸಾಯಂಕಾಲ ರಾತ್ರಿನೇ ಆಗಿದ್ದು, ಇನ್ನೂ ತನಕ ಯಾರು ಬಂದಿದ್ದಿಲ್ಲ. ಅದಕ್ಕೆ ತಹಶೀಲ್ದಾರ್ ಅವರು ನಮ್ಮ ವಿಎಗಾಗ್ಲಿ ಎಲ್ಲ ಕಡೆ ಕಳಿಸಿ ಏನೇನಾಗಿದೆ ರೈತರ ಲಾಸು ಮತ್ತು ಎಮ್ಮೆ ಮತ್ತು ಆಕಳು ಏನೇನ ಈ ಸಿಡಿಲಿಗೆ ಆವೃತ್ತಿ ಆಗಿದೆ ಅದನ್ನ ತಿಳ್ಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀನಿ, ಏನ್ ಪರಿಹಾರ ಬರುತ್ತೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ರಜನವ್ರೆ. ಓಕೆ ಶ್ರೀಮಂತರಾವ್ ಇಂಚುರೆ ಅವರೇ, ಇಷ್ಟೆಲ್ಲಾ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಎಸ್, ಏನು ಬೀದರ್ನ ಚಿಟ್ಗುಪ್ಪೆ ಹಾಗೂ ಹುಮನಾಬಾದ್ ತಾಲೂಕಿನಲ್ಲಿ ಅಕಾಲಿಕ ಭಾರಿ ಮಳೆಗೆ ರೈತರು ಲಕ್ಷಾಂತರ ರೂಪಾಯಿ ಬೆಳೆ ಮಣ್ಣು ಪಾಲಾಗಿರುವಂತದ್ದು. ಇನ್ನು 100 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮಾವು, ಪಪಾಯ, ಹೂವು, ಕಬ್ಬು ಇತರೆ ಬೆಳೆಗಳು ನೀರು ಪಾಲಾಗಿದ್ದು ಸಂಪೂರ್ಣ ನಾಶ ಆಗಿರುವಂತದ್ದು. ಇನ್ನು ಮನೆಯ ಮೇಲ್ಛಾವಣಿಗೆ ಹಾಕಿದ್ದ ತಗಡುಗಳು ಬಿದ್ದು ವ್ಯಾಪಕವಾಗಿ ಹಾನಿ ಉಂಟಾಗಿದೆ. ರಾಜ್ಯ ಹೆದ್ದಾರಿ ಮೇಲೂ ಸಹ ದೊಡ್ಡ ದೊಡ್ಡ ಮರಗಳು ಉರುಳಿ ಬಿದ್ದು ಸಂಚಾರ ಅಸ್ತವ್ಯಸ್ತ ಆಗಿರುವಂತದ್ದು. ಅಕಾಲಿಕ ಮಳೆಗೆ ರೈತರ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದ್ದು, ಮಳೆಯಿಂದಾಗಿ ನೆಲಕ್ಕುರುಳಿದ ಕಾರಣ ರೈತರು ಕಂಗಾಲಾಗಿರುವಂತದ್ದು. ಇನ್ನು ನಾವು ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿನ ರೈತರು ವ್ಯವಸಾಯ ಮಾಡ್ತಿರುವಂತ ಸ್ಥಳದಲ್ಲೇ ನಿಂತ್ಕೊಂಡು ತೋರಿಸ್ತಾ ಇದ್ದಾರೆ ಅವ್ರು ಬೆಳೆದಿರೋ ಬೆಳೆಗಳು ಯಾವ ರೀತಿ ನಾಶ ಆಗಿದೆ ಅನ್ನೋದನ್ನ. ಇನ್ನು ರಸ್ತೆಯಲ್ಲಿ ನೋಡಿದ್ರೆ ವಾಹನಗಳು ಸಾಲ್ಗಟ್ಟಿ ನಿಂತಿವೆ, ಯಾಕಂದ್ರೆ ದೊಡ್ಡ ದೊಡ್ಡ ಮರಗಳೇ ಬಿದ್ದಿರುವಂತದ್ದು ಈ ಅಕಾಲಿಕ ಭಾರಿ ಮಳೆಗೆ.
ಇದ್ರ ಕುರಿತು ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಆ ರೈತರು ಏನು ಕಷ್ಟ ಪಡ್ತಾ ಇದಾರೆ, ಯಾಕೆಂದ್ರೆ ವರ್ಷಾನುಗಟ್ಲೆಯಿಂದ ಬೆಳೆದಿರ್ತಾರೆ, ಯಾವುದು ಕೂಡ ಸಾಮಾನ್ಯದ ಬೆಳೆಗಳಲ್ಲ. ಕಬ್ಬು, ಮಾವು, ಹೂವು, ಅವ್ರು ಅದನ್ನೇ ನಂಬ್ಕೊಂಡು ಬೇರೆ ಕಡೆ ಸಾಲ ಮಾಡಿ ಇಲ್ಲಿಗೆ ತಂದು ಹಾಕಿರ್ತಾರೆ ಬೆಳೆಗಳು ಬರುತ್ತೆ ಅಂತ. ಆದ್ರೆ ಈ ತರ ಸಡನ್ ಆಗಿ ಮಳೆ ಆಗಿ ನೈಸರ್ಗಿಕ ವಿಕೋಪ ಉಂಟಾದಾಗ ಅಧಿಕಾರಿಗಳು ಒಂದ್ ಸ್ವಲ್ಪ ಗಮನ ಹರಿಸಿ ಆ ರೈತರ ಕಷ್ಟ ಏನು ಅಂತ ಕೇಳಿ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಏನು ಬೀದರ್ನ ಚಿಟ್ಕುಪ್ಪೆ ಹಾಗೂ ಹುಮನಾಬಾದ್ ತಾಲೂಕಿನಲ್ಲಿ ಅಕಾಲಿಕ ಭಾರಿ ಮಳೆಗೆ ರೈತರು ಬೆಳೆದಿದ್ದ ಬೆಳೆಗಳೆಲ್ಲ ನೀರು ಪಾಲಾಗಿರುವಂತದ್ದು. ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ರೈತರಾದ ಪ್ರಭುರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಭು ಅವರೇ, ಏನು ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಅಲ್ಲಿರುವ ರೈತರು ಬೆಳೆದಿರುವಂತಹ ಬೆಳೆಗಳೆಲ್ಲ ನೀರು ಪಾಲಾಗಿರುವಂತದ್ದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾಳೆ ಮತ್ತು ನೀರಿಂದ ಅಕಾಲಿಕ ಮಳೆಯಿಂದ ಪೂರ್ವ ಸಂಪೂರ್ಣ ನಾಶವಾಗಿದೆ ಮೇಡಮ್. ಪಪ್ಪಾಯ, ಚೆಂಡು ಹೂವ, ಹೀರಿಕಾಯಿ, ಮಾವಿನಕಾಯಿ ಎಲ್ಲಾ ಬೆಳೆಗಳನ್ನ ನಾಶವಾಗಿದೆ. ನಾನು ಏನಂದ್ರ ಕರ್ನಾಟಕ ಬ್ಯಾಂಕಿನಲ್ಲಿ 2 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡು ಬಂದು ಬಂಗಾರದ ಮೇಲೆ ಸಾಲವನ್ನು ತೆಗೆದುಕೊಂಡು ಬಂದು ಬೆಳೆಯನ್ನ ಬೆಳೆಸಿದ್ದೆ. ಆದರೆ ನಿನ್ನೆ ಒಂದು 3 ಗಂಟೆಗೆ ಸುರಿದ ಅಕಾಲಿಕ ಮಳೆ ಮತ್ತು ಗಾಳಿಯಿಂದ ಸಂಪೂರ್ಣವಾಗಿ ನಾಶವಾಗಿದೆ ಮೇಡಮ್. 5 ಎಕರೆ ಪಪ್ಪಾಯ ಇತ್ತು, 2 ಎಕರೆ ಚೆಂಡು ಹೂವ ಇತ್ತು, 1.5 ಎಕರೆ ಏನಂತಂದ್ರೆ ಹಿರಿಕಾಯಿ ಇತ್ತು, 1.5 ಎಕರೆ ಏನಾದ್ರು ಮಾವಿನ ಗಿಡಗಳಿದ್ವು. ಹೀಗೆ ಪ್ರತಿಯೊಂದನ್ನು ಪೂರ್ವ ಸಂಪೂರ್ಣವಾಗಿ ನಾಶ ಆಗಿದೆ. ಅದೇ ಅಲ್ಲದೆ ಕಬ್ಬಿನ ಎಲೆಗಳು ಸಹ ಹಾಳಾಗಿದೆ ಮೇಡಮ್. ನಮ್ಮಲ್ಲಿ ಒಂದು 40x70 ಶೆಡ್ ಇತ್ತು. ಆ ಶೆಡ್ನ ಮೇಲ್ಛಾವಣಿ ಪೂರ ಏನಂದ್ರೆ ಒಂದು 3 ಕಿಲೋಮೀಟರ್ ದೂರ ಒಯ್ದನ್ನು ಬಿಟ್ಟಾಗಿದೆ ಮೇಡಮ್. ಹಾಗಾಗಿ ಪೂರ ಸಂಪೂರ್ಣ ನಾಶವಾಗಿದೆ ಮೇಡಮ್. ಅದಕ್ಕಾಗಿ ತಮ್ಮ ಮುಖಾಂತರ ಸರ್ಕಾರಲ್ಲಿ ಮನವಿ ಮಾಡ್ತೀನಿ, ರೈತರ ನೋಡ್ಬೇಕಾಗಿದೆ ಗೊತ್ತಾ. ಯಾಕಂದ್ರೆ ನಾವು ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ ಮೇಡಮ್. ಯಾಕಂದ್ರೆ
ನಾವು ಇರೋದು ರೈತರು, ನಮ್ ಉಪಜೀವನ ನಡೆಯೋದು ಇದ್ರ ಮೇಲೆ. ಹೌದು. ಹಾಗಾಗಿ ಯಾವುದೇ ಒಂದು ಇವತ್ತು ನಾವು ಹೊಲಕ್ಕೆ ಬರ್ಬೇಕಾದ್ರೂ ಮುಂಜಾನೆ ದಿನಲ್ಲ ಮುಂಜಾನೆ 5 ಗಂಟೆಗೆ ಬರ್ತಿದ್ದೆ. ಆದ್ರೆ ಇವತ್ತು 9 ಗಂಟೆಗೆ ಬಂದ್ರೆ, ಯಾಕಂದ್ರೆ ನಾನು ಮನೆಗೆ ಹೊಲಕ್ಕೆ ಬರ್ತ ನೋಡಕ್ಕೂ ಆಗ್ತಾ ಇಲ್ಲ ಮೇಡಮ್. ಸಂಪೂರ್ಣ ನಾಶವಾಗಿದೆ ಮೇಡಮ್. ಸರ್, ಇದನ್ನ ಅಧಿಕಾರಿಗಳಿಗೆ ತಿಳಿಸಿದೀರಾ? ಅಧಿಕಾರಿಗಳು ನಿನ್ನ ವಾಟ್ಸಪ್ ಅಲ್ಲೂ ಹೇಳಿ ಮಾಡ್ತಾರೆ. ಈಗ ಅಧಿಕಾರಿಗಳು ತಿಳಿಸಿದ ತಹಸೀಲ್ದಾರ್ ಅವ್ರಿಗೆ ಮಾತಾಡಿನಿ. ಪರಿಹಾರ ಕೊಡ್ತೀನಿ ಅಂತ ಹೇಳ್ತಿದಾರಾ? ಬಂದು ವಿಸಿಟ್ ಮಾಡಿದ್ದಾರೆ. ಪರಿಹಾರ ಕೊಡ್ತೀನಿ ಅಂದ್ರು, ನೋಡ್ತೀವಿ ಎಲ್ಲಾ ಅಂತ ಹೇಳಿದ್ರು. ಬಂದು ವಿಸಿಟ್ ಮಾಡಿದ್ದಾರೆ ಹಾರ್ಟಿಕಲ್ಚರ್ ಆಫೀಸರ್ ಹಾಗೂ ತಹಸೀಲ್ದಾರ್ ಅವರು. ಮಾಜಿ ಶಾಸಕರು ಸಹ ದೂರವಾಣಿ ಮುಖಾಂತರ ಮಾತಾಡಿ ರಾಜಶೇಖರ್ ಪಾಟೀಲ್ ಅವರು ಸಹ ಕೇಳಿದ್ದಾರೆ. ಅವರು ಸಹ ಆಯ್ತಪ್ಪ ಎಲ್ಲ ಆಫೀಸರ್ ಅನ್ನ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಸಹ ಹೇಳಿದ್ದಾರೆ ಮೇಡಮ್. ಓಕೆ, ಹಂಗಾರೆ ಪ್ರತಿಯೊಬ್ಬ ರೈತರಿಗೂ ಪರಿಹಾರ ಸಿಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸಿಗುತ್ತೆ ಅಂತ ಹೇಳಿದಾರೆ ಸರ್. ಪ್ರತಿಯೊಬ್ಬರಿಗೆ ಆದಷ್ಟು ಮಟ್ಟಿಗೆ ಎಷ್ಟು ಜನ ಇದಾಗಿದೆ ಎಲ್ಲಾ ಕಡೆ ಸರ್ವೆ ಮಾಡ್ರಿ. ಮನೆಗಳು ಬಿದ್ದಿದೆ, ಗಿಡಗಳು ಬಿದ್ದಿವೆ, ಪ್ರತಿಯೊಂದು ಬಗ್ಗೆನೂ ಇದು ಕುಲಂಕುಷವಾಗಿ ವಿಚಾರ ಮಾಡ್ರಿ ತಹಸೀಲ್ದಾರ್ಗೂ ಆರ್ಡರ್ ಮಾಡಿದ್ದಾರೆ ಮೇಡಮ್. ಈಗ ಸೂಟಿ ಇದ್ರು ಸಹ ತಹಸೀಲ್ದಾರು, ಹಾರ್ಟಿಕಲ್ಚರ್ ಆಫೀಸರ್ ಎಲ್ಲ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಮೇಡಮ್. ಇವಾಗ ರೈತರ ಪರಿಸ್ಥಿತಿ ಹೇಗಿದೆ ಸರ್ ಅಲ್ಲಿ? ಏನ್ ಪರಿಸ್ಥಿತಿ ಮೇಡಮ್, ಈಗ ನಮ್ಮಲ್ಲಿ ಏನಾದ್ರು ಬೆಳಿತಕ್ಕಂಥದ್ದು ಕಬ್ಬು, ಪಪಾಯ ಎಲ್ಲ ವರ್ಷದ ಬೆಳೆ. ಈಗಿಲ್ಲಂತೂ ಈಗ ನಾವು ಮಾಡಿದಂತೂ ದುಡ್ಡು ಇನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಮೇಡಮ್. ಈಗ ಆಯ್ತು, ಈಗ ಅದು ಇನ್ನ ಕೈ ಬರೋಡಿಗೆ ಬಾಯಿ ಬರಲಿಲ್ಲ ಮೇಡಮ್. ಇನ್ನೇನು ಎಲ್ಲ ಕೈಗೆ ಬಂದಿತ್ತಲ್ಲ ಸರ್, ಎಲ್ಲ ಮಾರ್ಕೆಟ್ ಹಾಕುವಂತ. ಹಾ, ಈಗ ಕಟಿಂಗ್ ಇತ್ತು ಮೇಡಮ್. ನಮ್ಮ ಹತ್ರ 2 ದಿವಸದಲ್ಲಿ ಕಟಿಂಗ್ ಇತ್ತು. 5 ರೂಪಾಯಿ ಕೆಜಿ ಅಂತ ಹೇಳ್ತಾ ಇದ್ರು. 2-3 ಟನ್ ಬರ್ತಿತ್ತು. ಅದನ್ನು ಸಹ ಫ್ಲವರ್ ಡೈಲಿ ಏನೋ 1-1.5 ಸಾವಿರದಲ್ಲಿ ಫ್ಲವರ್ ಮಾರ್ತಾ ಇದ್ದೇನೆ. ಅದನ್ನು ವೇಸ್ಟ್ ಆಗಿದೆ. ಅದು ಹೀರಿಕಾಯಿ ಏನಂತಂದ್ರು ಅದು ರನ್ನಿಂಗ್ ಇತ್ತು ಮೇಡಮ್. 600-500 ನಾವು ಡೈಲಿ 50 ಕೆಜಿ 60 ಕೆಜಿ ಹೋಗಿ ಮಾರ್ತಾ ಇದ್ದೀವಿ ಅಂಗಡಿಗೆ. ಅದು ಎಲ್ಲ ಹೋಗಿದೆ ಮೇಡಮ್. ಎಲ್ಲ ಮುಷ್ಕಿಲ್ ಎಲ್ಲ ಇದಾಗಿದೆ ಮೇಡಮ್. ಇಲ್ಲ ನಮ್ದೆಲ್ಲ ಸುತ್ತಮುತ್ತ ರೈತರು ಬಹಳಷ್ಟು ಮಂದಿ ರೈತರದ್ದು ಇದೇ ರೀತಿ ಪರಿಸ್ಥಿತಿ ಇದೆ ಮೇಡಮ್. ಅದು ಈ ಒಂದು ನಮ್ಮ ಚುಡುಗುಪ್ಪ ವಲಯದಲ್ಲಿ ಮಾತ್ರ ಆಗಿದೆ ಮೇಡಮ್. ಹಲೋ. ಓಕೆ ಸರ್, ನಾವು ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಅಕಸ್ಮಾತ್ ಅವ್ರ ಪರಿಹಾರ ಈ ನಮ್ಮ ವಾಹಿನಿ ಮುಖಾಂತರನಾದ್ರೂ ಕೊಡ್ತಾರಾ ಅಂತ ನೋಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಧಿಕಾರಿಗಳ ಹತ್ರ ಮಾತಾಡಿ, ಯಾಕೆಂದ್ರೆ ರೈತರು ನೀವು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡಿ ತಗೊಂಡಿರ್ತೀರಾ. ಹೌದು ಮೇಡಮ್. ಓಕೆ ಸರ್, ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಧನ್ಯವಾದ. ಏನು ಬೀದರ್ನ ಚಿಟ್ಗುಪ್ಪೆ ಹಾಗೂ ಹುಮನಾಬಾದ್ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಭಾರಿ ಅಕಾಲಿಕ ಮಳೆ ಉಂಟಾಗಿರುವಂತದ್ದು. ಆದ್ರೆ ರೈತರು ಕೇವಲ ಅವ್ರ ಸ್ವಂತ ದುಡ್ಡಲ್ಲಿ ಮಾಡಿರಲ್ಲ, ಲೋನ್ ತಗೊಂಡಿರ್ತಾರೆ ಚಿನ್ನದ ಮೇಲೆ. ಇವರೇ ಪ್ರಭು ಅವ್ರು ಹೇಳ್ತಿರೋ ಪ್ರಕಾರ ನೋಡಿದ್ರೆ 2 ಲಕ್ಷ ಸಾಲ ತಗೊಂಡಿರುವಂತದ್ದು. ಇನ್ನು ಅವ್ರ ಹತ್ರ ಇರೋ ಬಂಗಾರನೆಲ್ಲ ಇಟ್ಟು ಲೋನ್ ತಗೊಂಡು ಅವರು ಹೀರೆಕಾಯಿ ಇರ್ಬೋದು, ಹೂವು, ಮಾವು, ಕಬ್ಬು ಈ ರೀತಿ ಬೆಳೆಗಳನ್ನ ಹಾಕೊಂಡಿರುವಂತದ್ದು. ಅದು ಆಲ್ರೆಡಿ ಎಲ್ಲ ಕಟಾವಿಗೆ ಬಂದಿರೋ ಸಮಯದಲ್ಲಿ ಈ ರೀತಿ ಭಾರಿ ಅಕಾಲಿಕ ಮಳೆ ಉಂಟಾದಾಗ ಅವ್ರು ಏನ್ ಮಾಡ್ತಾರೆ? ಅವ್ರವ್ರ ನೋವನ್ನ ತೋಡ್ಕೊಂಡಿದ್ದಾರೆ. ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದ್ರೆ ಅವ್ರು ಇನ್ನೂ ಸದ್ಯಕ್ಕೆ ಯಾವುದೇ ರೀತಿ ಪರಿಹಾರ ಅನೌನ್ಸ್ ಮಾಡಿಲ್ಲ. ಆದಷ್ಟು ಬೇಗ ಅಧಿಕಾರಿಗಳು ಇವ್ರ ಕಷ್ಟನ ಅರ್ಥ ಮಾಡ್ಕೊಂಡು ಅವ್ರಿಗೆ ಪರಿಹಾರ ಕೊಡ್ಬೇಕು ಅಂತ ನಮ್ಮ ಈಡೆನ್ಸ್ ವಾಹಿನಿ ಮುಖಾಂತರ ಮನವಿ ಮಾಡ್ಕೋತಾ ಇದೀವಿ.
ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.